ಮುಖ ಮುಚ್ಚಿಕೊಂಡು ಬರೋರಿಗೆ ಚಿನ್ನದ ಅಂಗಡಿಯಲ್ಲಿ ನೋ ಎಂಟ್ರಿ. ಬಿಹಾರದಲ್ಲಿ ಹೊಸ ರೂಲ್ಸ್. ಹಿಜಾಬ್, ಹೆಲ್ಮೆಟ್, ಮಾಸ್ಕ್ ಮ್ಯಾನ್ ಸುರಕ್ಷತೆಯೋ ಅಥವಾ ಧಾರ್ಮಿಕ ಸ್ವಾತಂತ್ರ್ಯದ ಹರಣವೋ? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಲಾ ಪಾಯಿಂಟ್. ಭಾರತದಲ್ಲಿ ಆಗಾಗ ಒಂದಲ್ಲ ಒಂದು ವಿಚಾರ ವಿವಾದಕ್ಕೆ ಕಾರಣವಾಗುತ್ತಲೇ ಇರುತ್ತೆ. ಸದ್ಯ ಬಿಹಾರದಲ್ಲಿ ಚಿನ್ನದ ಅಂಗಡಿಗಳ ಮುಂದೆ ಹಾಕಲಾದ ಒಂದು ಬೋರ್ಡ್ ಈಗ ಭಾರಿ ಚರ್ಚೆಗೆ ಮತ್ತು ರಾಜಕೀಯ ಹೈಡ್ರಾಮಾಗೆ ಕಾರಣವಾಗಿದೆ. ಈ ಬೋರ್ಡ್ ಮೇಲಿದೆ ನೋ ಎಂಟ್ರಿ ವಿತ್ ಕವರ್ಡ್ ಫೇಸ್, ಅಂದ್ರೆ ಮುಖ ಮುಚ್ಚಿಕೊಂಡು ಯಾರು ಕೂಡ ಅಂಗಡಿಯೊಳಗೆ ಬರುವಂತಿಲ್ಲ. ಇದರಲ್ಲಿ ಹೆಲ್ಮೆಟ್, ಮಂಕಿ ಕ್ಯಾಪ್ ಮಾತ್ರವಲ್ಲ, ಮುಸ್ಲಿಂ ಮಹಿಳೆಯರು ಧರಿಸುವ ಬುರ್ಕಾ ಮತ್ತು ಹಿಜಾಬ್ ಕೂಡ ಸೇರಿದೆ. ಇದು ಕೇವಲ ಸುರಕ್ಷತೆಯ ಕ್ರಮವಾ ಅಥವಾ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಬ್ಬಾಳಿಕೆಯ? ಅಸಲಿಗೆ ಕಾನೂನು ಏನು ಹೇಳುತ್ತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ವಿಷಯ ಏನಪ್ಪಾ ಅಂದ್ರೆ, ಬಿಹಾರದಲ್ಲಿ ಇತ್ತೀಚೆಗೆ ಚಿನ್ನಾಭರಣ ಅಂಗಡಿಗಳಲ್ಲಿ ಕಳ್ಳತನ ಮತ್ತು ದರೋಡೆ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿಯಾಗಿವೆ. ಕಳ್ಳರು ಅಂಗಡಿಗೆ ಬರುವಾಗ ಹೆಲ್ಮೆಟ್ ಹಾಕಿಕೊಂಡೋ, ಮಾಸ್ಕ್ ಹಾಕಿಕೊಂಡೋ ಅಥವಾ ಮುಖ ಮುಚ್ಚುವಂತಹ ಬಟ್ಟೆ ಧರಿಸಿಯೋ ಬರ್ತಾರೆ. ದರೋಡೆ ಮಾಡಿದ ನಂತರ ಸಿಸಿಟಿವಿಯಲ್ಲಿ ಅವರ ಮುಖ ಗುರುತು ಹಿಡಿಯೋಕೆ ಪೊಲೀಸರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಪಾಟ್ಲಿಪುತ್ರ ಸರಾಫ್ ಸಂಘ ಅಂದ್ರೆ ಜ್ಯುವೆಲರ್ಸ್ ಅಸೋಸಿಯೇಷನ್ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಅದೇನೆಂದ್ರೆ, ಗ್ರಾಹಕರು ಯಾರೇ ಆಗಿರಲಿ ಅಂಗಡಿಯೊಳಗೆ ಬರುವಾಗ ತಮ್ಮ ಮುಖ ಸ್ಪಷ್ಟವಾಗಿ ಕಾಣಬೇಕು. ಹೆಲ್ಮೆಟ್, ಮಾಸ್ಕ್ ಅಥವಾ ಬುರ್ಕಾ ಧರಿಸಿ ಬರುವಂತಿಲ್ಲ. ಒಂದು ವೇಳೆ ಧರಿಸಿದ್ರೂ ಎಂಟ್ರಿ ಪಡೆಯುವಾಗ ಅದನ್ನು ತೆಗೆದು ಮುಖ ತೋರಿಸಬೇಕು ಎಂದು ರೂಲ್ಸ್ ಮಾಡಿದೆ. ಈ ನಿರ್ಧಾರ ಹೊರ ಬೀಳುತ್ತಿದ್ದಂತೆ ದೊಡ್ಡ ವಿವಾದ ಶುರುವಾಗಿದೆ. ಯಾಕೆಂದ್ರೆ ಈ ಬೋರ್ಡ್ನಲ್ಲಿ ಹೆಲ್ಮೆಟ್ ಮತ್ತು ಮಾಸ್ಕ್ ಜೊತೆಗೆ ಮಹಿಳೆಯರ ಬುರ್ಕಾ ಹಾಗೂ ಹಿಜಾಬ್ ಫೋಟೋ ಕೂಡ ಇದೆ. ವಿರೋಧ ಮಾಡುವವರು ಹೇಳ್ತಿರೋದು ಒಂದೇ ಮಾತು: ಇದು ಮುಸ್ಲಿಂ ಮಹಿಳೆಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು. ಬುರ್ಕಾ ಧರಿಸುವುದು ಅವರ ಹಕ್ಕು, ಅವರನ್ನ ಅಂಗಡಿಯೊಳಗೆ ಬಿಡಲ್ಲ ಅನ್ನೋದು ತಪ್ಪು ಅಂತ ರಾಜಕೀಯ ನಾಯಕರು ಮತ್ತು ಕೆಲ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಆದರೆ ಅಸೋಸಿಯೇಷನ್ ಹೇಳ್ತಿರೋದು ಇಷ್ಟ: ನಮಗೆ ಯಾರ ಧರ್ಮದ ಮೇಲೂ ದ್ವೇಷ ಇಲ್ಲ, ನಮಗೆ ನಮ್ಮ ಪ್ರಾಣ ಮತ್ತು ಆಸ್ತಿಯ ರಕ್ಷಣೆ ಮುಖ್ಯ. ಕಳ್ಳರು ಬುರ್ಕಾ ಹಾಕಿಕೊಂಡು ಬಂದು ಗನ್ ತೋರಿಸಿ ದರೋಡೆ ಮಾಡಿದ್ರೆ ಹೊಣೆ ಯಾರು ಅನ್ನೋದು ಅವರ ಪ್ರಶ್ನೆ. ಈಗ ಲೀಗಲ್ ಪಾಯಿಂಟ್ ನೋಡೋಣ. ಇಲ್ಲಿ ಎರಡು ಹಕ್ಕುಗಳ ನಡುವೆ ಸಂಘರ್ಷ ಇದೆ. ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನು ಆಚರಿಸುವ ಹಕ್ಕನ್ನು ನೀಡಿದೆ. ಅದರ ಪ್ರಕಾರ ಹಿಜಾಬ್ ಮತ್ತು ಬುರ್ಕಾ ಧರಿಸುವುದು ಕೆಲವರಿಗೆ ಅವರ ಧಾರ್ಮಿಕ ನಂಬಿಕೆಯ ಭಾಗವಾಗಿರಬಹುದು. ಸುರಕ್ಷತೆ ಮತ್ತು ಸಾರ್ವಜನಿಕ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ, ಇದೇ ಸಂವಿಧಾನ ಹೇಳುವ ಪ್ರಕಾರ ಯಾವುದೇ ಹಕ್ಕು ಸಂಪೂರ್ಣ ಅಲ್ಲ. ಸಾರ್ವಜನಿಕ ಸುರಕ್ಷತೆಯ ಪ್ರಶ್ನೆ ಬಂದಾಗ ಕೆಲವು ನಿರ್ಬಂಧಗಳನ್ನು ಹೇರಬಹುದು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ, ಚಿನ್ನದ ಅಂಗಡಿ ಅನ್ನೋದು ಸಾರ್ವಜನಿಕ ಸ್ಥಳ. ಒಬ್ಬ ಅಂಗಡಿ ಮಾಲೀಕನಿಗೆ ತನ್ನ ಅಂಗಡಿಯ ಸುರಕ್ಷತೆಗಾಗಿ ನಿಯಮಗಳನ್ನು ರೂಪಿಸುವ ಹಕ್ಕಿದೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ, ಚಿನ್ನದ ಅಂಗಡಿ ಅನ್ನೋದು ಸಾರ್ವಜನಿಕ ಸ್ಥಳ ಅಲ್ಲ, ಅದು ಖಾಸಗಿ ಆಸ್ತಿ. ಒಬ್ಬ ಅಂಗಡಿ ಮಾಲೀಕನಿಗೆ ತನ್ನ ಅಂಗಡಿಯ ಸುರಕ್ಷತೆಗಾಗಿ ನಿಯಮಗಳನ್ನು ರೂಪಿಸುವ ಹಕ್ಕಿದೆ. ಉದಾಹರಣೆಗೆ, ನೀವು ಬ್ಯಾಂಕ್ಗೆ ಹೋದರೆ ಅಲ್ಲಿ ಹೆಲ್ಮೆಟ್ ತೆಗೆಯಲೇಬೇಕು, ಏರ್ಪೋರ್ಟ್ ಚೆಕಿಂಗ್ ಸಮಯದಲ್ಲಿ ಮುಖ ತೋರಿಸಲೇಬೇಕು. ಹಾಗಾಗಿಯೇ ಚಿನ್ನದ ಅಂಗಡಿ ಮಾಲೀಕರು ಗುರುತು ಪತ್ತೆ ಹಚ್ಚಲು ಮುಖ ತೋರಿಸಿ ಎಂದು ಕೇಳುವುದು ಕಾನೂನು ಬಾಹಿರವಲ್ಲ ಎಂದು ಕೂಡ ಕಾನೂನು ತಜ್ಞರು ಅಭಿಪ್ರಾಯ ಪಡ್ತಾರೆ. ಸೊ ವೀಕ್ಷಕರ, ಇಲ್ಲಿ ಸಮಸ್ಯೆ ಇರೋದು ಬ್ಯಾನ್ ಮಾಡೋದ್ರಲ್ಲಿ ಅಲ್ಲ, ಅದನ್ನು ಹೇಗೆ ಜಾರಿ ಮಾಡ್ತಾರೆ ಅನ್ನೋದ್ರಲ್ಲಿ. ಒಂದು ವೇಳೆ ಮಹಿಳೆಯರು ಬಂದರೆ ಮಹಿಳಾ ಸಿಬ್ಬಂದಿಗಳ ಮೂಲಕ ಪ್ರತ್ಯೇಕವಾಗಿ ಮುಖ ಪರಿಶೀಲನೆ ಮಾಡಿ ಒಳಗೆ ಬಿಡಬಹುದು, ಅಥವಾ ಸೆಕ್ಯೂರಿಟಿ ಕ್ಯಾಮ್ರಾ ಮುಂದೆ ಒಂದು ಕ್ಷಣ ಮುಖ ತೋರಿಸಿ ನಂತರ ಒಳಗೆ ಹೋಗಲು ಅನುಮತಿ ನೀಡಬಹುದು. ಇದರಿಂದ ಸುರಕ್ಷತೆಯೂ ಸಿಗುತ್ತದೆ, ಧಾರ್ಮಿಕ ಭಾವನೆಗಳ ಮೇಲೂ ಪೆಟ್ಟಾಗದಂತೆ ಇಲ್ಲಿ ಅನುಕೂಲವಾಗುತ್ತೆ. ಕಳ್ಳತನ ತಡೆಯಲು ಮುಖ ಮುಚ್ಚುವುದನ್ನು ನಿಷೇಧಿಸಿದ್ದು ಸರಿ ಅಂತ ನಿಮಗೆ ಅನಿಸುತ್ತಾ, ಅಥವಾ ಇದು ತಪ್ಪು ನಿರ್ಧಾರನಾ? ಇದರ ಬಗ್ಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಕಾನೂನು ಮತ್ತು ಕ್ರೈಮ್ ಸುದ್ದಿಗಳಿಗಾಗಿ ಲಾ ಪಾಯಿಂಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.